ಫೈನಲಿ ನೋಡಿ ನಮ್ಮ ಲಡ್ಡು ಎಷ್ಟು ಸಖತ್ತಾಗಿ ರೆಡಿಯಾಗಿ ಹೋಗಿದೆ. ಸೊ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಲಡ್ಡುನ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಾನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಕೇವಲ 20 ನಿಮಿಷದಲ್ಲಿ ಶುರು ಮಾಡಿದೆವು. ಅಂದರೆ 11:55 ಸ್ಟಾರ್ಟ್ ಮಾಡಿದ್ರು, 12:15 ಈಗ ಅಷ್ಟು ಬೇಗ ಮುಗಿಸ್ಬಿಟ್ಟಿದ್ವಿ ನೋಡಿ. ಸೂಪರ್ ಆಗಿರೋ ಲಡ್ಡು ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತೊಂದು ಅದ್ಭುತವಾದ ಲಡ್ಡು ತಂದಿದ್ದೀನಿ. ಆ ಲಡ್ಡು ವಿಶೇಷ ಏನಂದರೆ ನಾನು ಸಕ್ಕರೆ ಬಳಕೆ ಮಾಡ್ತೀನ, ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಎಣ್ಣೆ ಇಲ್ಲ. ಓಕೆನಾ? ಇದನ್ನು ಮಕ್ಕಳು ಸುಮಾರು 2.5 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ತಿನ್ಬೋದು. ಅಷ್ಟು ಹೆಲ್ದಿಯಾಗಿರೋ ಲಡ್ಡು. ಇದರಲ್ಲಿ ಏನು ಬಳಕೆ ಮಾಡಿದ್ದೀನಿ ಅಂದರೆ ಮಖಾನ, ಅಂದರೆ ಲೋಟಸ್ ಸೀಡ್ಸ್ ಅಂತೀವಿ. ಇದನ್ನು ಕೇವಲ ಏನು ಅಂದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ. ಕರುಮ್ ನಿಮ್ಗೆ ಗೊತ್ತಾಗ್ತಿರ್ಬೋದು. ಉಪ್ಪು ಹುಳಿ ಖಾರ ಏನೂ ಇಲ್ಲ, ಬಟ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ಸೂಪರ್ ಆಗಿದೆ. ಲಾಟ್ ಆಫ್ ವಿಟಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್. ಮಖಾನ ಸೀಡ್ಸ್ ಓಕೆನಾ. ಅದ್ರ ಜೊತೆ ಬಾದಾಮಿ ಇದೆ, ವಾಲ್ನಟ್ ಇದೆ, ಗೋಡಂಬಿ ಇದೆ, ಯಾಲಕ್ಕಿ ಇದೆ, ಕೊಬ್ಬರಿ ಇದೆ, ಮತ್ತು ಹುರ್ಗಡ್ಲೆ ನೋಡಿರ್ಬೋದು ನೀವು. ನಾನು ಈ ರೀತಿ ಹುರ್ಗಡ್ಲೆ ಇಡ್ತಾ ಇದ್ದೀನಿ. ಫುಲ್ ಬರುತ್ತೆ ನೋಡಿ ಫುಲ್ ಹುರ್ಗಡ್ಲೆ. ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ನೀವು ಪುಟಾಣಿ ಯೂಸ್ ಮಾಡ್ತಿದ್ರೆ ಅದನ್ನು ಬಿಟ್ಬಿಟ್ಟು ಈ ಹುರ್ಗಡ್ಲೆನ ಸ್ಟಾರ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಇದನ್ನೇ ತುಂಬ ವಿಶೇಷವಾಗಿರೋದು ಪಂಪ್ಕಿನ್ ಸೀಡ್ಸ್ ಇದೆ ನೋಡಿ. ಪಂಪ್ಕಿನ್ ಸೀಡ್ಸ್ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ, ಯಾವ ಟೆಂಪ್ರೇಚರಲ್ಲಿ, ಯಾವ ಹೀಟಲ್ಲಿ ಡ್ರೈ ರೋಸ್ಟ್ ಮಾಡಿರೋದು ಅಂತ ಬನ್ನಿ ವಿಡಿಯೋ ನೋಡೋಣ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತೊಂದು ಸೂಪರ್ ಡೂಪರ್ ಆಗಿರೋ ಹೆಲ್ದಿ ರೆಸಿಪಿ ಯಾವುದು ಅಂತ ನೋಡ್ಕೊಂಡು ಬರೋಣ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದು ಇದೆ ಹೆಲ್ದಿಯಾಗಿ ಮಕ್ಕಳಿಗೆ ಮನೇಲಿ ಆಟ ಆಡ್ತಿರ್ತಾರೆ, ಹೀಗೆ ಮಾಡಿಕೊಡಿ ಅವ್ರಿಗೆ. ಸ್ಕೂಲ್ಗೆ ಹೋಗೋರು ಇದನ್ನು 1-2 ತಿಂಗಳು ಸ್ಟೋರ್ ಮಾಡಿಟ್ಕೊಳ್ಬೋದು, ಅಷ್ಟು ಹೆಲ್ದಿಯಾಗಿದೆ. ಇದಕ್ಕೆ ಬೆಲ್ಲ ಹಾಕಿ ನಾನು ಪೌಡ್ರ್ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಉದ್ದೆ ಅನ್ನೋದು ನೋಡ್ಕೊಂಬನ್ನಿ. ಓಕೆನಾ? ಈಗ ನಾನು 2 ಕಪ್ಪಷ್ಟು ಲೋಟಸ್ ಸೀಡ್ಸ್ ತೊಗೊಂಡಿದ್ದೀನಿ. ಅಂದರೆ ಪರ್ ಡೇ ಒಂದು ದಿನಕ್ಕೆ ನಾವು 3-4 ಲೋಟಸ್ ಸೀಡ್ಸ್ ತೊಗೊಳ್ಬೋದು. ಇದರಲ್ಲಿ ವಿಶೇಷವಾದ ನ್ಯೂಟ್ರಿಷನ್ಸ್ ಜೊತೆಗೆ ನಮಗೆ ವೆಯ್ಟ್ ಲಾಸ್, ನಾವು ಸಣ್ಣ ಆಗಬೇಕಪ್ಪ ಅನ್ನೋರಿಗೆ, ಏನು ಪ್ರಯತ್ನಪಟ್ಟು ಸಣ್ಣ ಆಗ್ತಿಲ್ಲ ಅನ್ನೋರಿಗೆ ಇದು ವಿಶೇಷವಾದ ರಾಮಬಾಣ ಅಂತಲೇ ಹೇಳ್ಬೋದು. ಅಂದರೆ ಪರ್ ಡೇ 3 to 4 ನಾವು ಲೋಟಸ್ ಸೀಡ್ಸ್ ಅಥವಾ ಮಖಾನ ಸೀಡ್ಸ್ನ ತೊಗೊಳ್ಬೋದು. ಇದನ್ನು ನಾನು ಲೋ ಫ್ಲೇಮ್ ಅಂದರೆ ಸಿಮ್ಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಏನೇನು ಬೆನಿಫಿಟ್ಸ್ ಅಂದರೆ, ಎಷ್ಟೋ ಜನಕ್ಕೆ ರಾತ್ರಿ ಹೊತ್ತು ನಿದ್ದೆ ಬರ್ತಿರಲ್ಲ, ಇರ್ರೆಗ್ಯುಲರ್ ಸ್ಲೀಪಿಂಗ್ ಪ್ಯಾಟರ್ನ್ ಇರುತ್ತೆ, ಅಂಥವ್ರಿಗೆಲ್ಲ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ನರ್ವ್ಸ್ ವೀಕ್ನೆಸ್ ಇರುತ್ತೆ, ಅಂಥವ್ರಿಗೂ ಯಥೇಚ್ಛವಾಗಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗ ನಮಗೆ ಸುಮಾರು 10 ಲಡ್ಡು ಮಾಡ್ತಿದ್ದೀವಿ. ಈ ಥರ ಕ್ಲೀನ್ ಮಾಡ್ಕೊಂಡು ತೊಗೊಂಡು ನೋಡಿ, ಅಲ್ಲಿ ಒಂದು ಕಪ್ಪು ಕಾಣಿಸಿರ್ಬೋದು ನಿಮಗೆ. ಈ ಥರ ಕ್ಲೀನ್ ಮಾಡಿಕೊಂಡು, ಯೂಶ್ವಲಿ ಕ್ಲೀನ್ ಇರುತ್ತೆ, ಒಂದು ಸಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ಳೋಣ. ಇದು ಬೋನ್ಸ್ಗೆ, ಅಂದರೆ ನಮ್ಮ ಕಾಲು ಮತ್ತು ಕೈಯಲ್ಲಿ ಶಕ್ತಿ ಇಲ್ಲ, ಪುಟ್ಟ ಮಕ್ಕಳಿಗೆ ಅಂತಾರೆ, ಅವ್ರಿಗೂ ಅಷ್ಟೇ, ಬೋನ್ ವೀಕ್ನೆಸ್ ಇರೋ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದೊಂದು ಚೂರು ಉಗುರು ಬೆಚ್ಚಗಾಗಲಿ ಸಾಕು. ಇದನ್ನು ಹಾಗೆ ತಿನ್ನೋದಕ್ಕೆ ಉಪ್ಪು ಖಾರ ಏನೂ ಇರಲ್ಲ, ಸಪ್ಪೆ ಆಗಿರುತ್ತೆ. ಇದು ಹಾಗೆ ತಿಂದರೆ ಒಂಥರ ಮೆತ್ತಗೆ ಇದ್ದಂಗೆ ಇರುತ್ತೆ. ಪಾಪ್ಕಾರ್ನ್ ಮೆತ್ತಗಾದರೆ ಹೆಂಗಿರುತ್ತೆ ನೋಡಿ, ಹಾಗಿರುತ್ತೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡು ತಿನ್ಬೋದು. ಕರುಮ್ ಅಂತ ಇರುತ್ತೆ. ಇದನ್ನೊಂದು ಬಾಣಲಿಗೆ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಯಥೇಚ್ಛವಾಗಿ ನ್ಯೂಟ್ರಿಷನ್ಸ್ ಲಾಭ ನಮಗೆ ಈ ಲೋಟಸ್ ಸೀಡ್ಸಲ್ಲಿ ಸಿಗುತ್ತೆ. ಇದಕ್ಕೆ ನಾನೊಂದು 1/4 ಕಪ್ಪು, ಅಂದರೆ 2 ಕಪ್ಪಷ್ಟು ಇದಕ್ಕೆ ನಾನು 1/4 ಕಪ್ಪಿಂದ ಅರ್ಧ ಕಪ್ಪಷ್ಟು ಬಾದಾಮಿ ತೊಗೊಳ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಾಗಿದೆ, ಬಾದಾಮಿಲಿ ಯಥೇಚ್ಛವಾಗಿ ನಮಗೆ ಸ್ಕಿನ್ಗೆ ಒಳ್ಳೆ ಗ್ಲೋಯಿಂಗ್ ಇರುತ್ತೆ. ಈ ಬಾದಾಮಿ ಎಣ್ಣೆನ ಮುಖಕ್ಕೆ ಹಚ್ಕೊಂಡ್ರೆ, ತಲೆಗೆ, ಕೂದಲಿಗೆ ಹಚ್ಕೊಂಡ್ರೆ ವಿಶೇಷವಾದ ನಮಗೆ ಲಾಭ ಇದೆ. ಅಂದರೆ ಅಷ್ಟು ರಿಚ್ ಆಯಿಲ್ ಇದೆ ಬಾದಾಮಿ ಎಣ್ಣೆಲಾಗಲಿ. ಇದು ಯಥೇಚ್ಛವಾಗಿ ಸ್ಕಿನ್ಗೆ ಅಲ್ಲ, ಆರೋಗ್ಯ ಅಷ್ಟೇ. ಇದು ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಗ್ಗೆ ಹೊತ್ತು ತಿನ್ನೋದ್ರಿಂದ ಸುಮಾರು 8-9 ದಿನ ತಿನ್ನೋದ್ರಿಂದ 1 ವಾರದಲ್ಲೇ ನಿಮಗೆ ಸ್ಕಿನ್ನಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಡೈಜೆಷನ್ನು ಅಷ್ಟೇ, ಡೈಜೆಷನ್ಗಂತೂ ಹೇಳಿ ಮಾಡಿಸಿದ್ದು ತುಂಬ ಒಳ್ಳೆಯದು, ಸ್ಕಿನ್ಗಾಗಲಿ ಡೈಜೆಷನ್ಗಾಗಲಿ. ಇದು ಅಷ್ಟೇ, ಒಂದು ಉಗುರು ಬೆಚ್ಚಗಾದರೆ ಸಾಕು. ಅಂದರೆ 2 ಕಪ್ ಮಖಾನ ಅಥವಾ ಲೋಟಸ್ ಸೀಡ್ಸ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಕೆಲವು ಮಕ್ಕಳು ಬಾದಾಮಿ ತಿನ್ನಲ್ಲ, ಸೊ ಅವ್ರಿಗೆ ನೀವು ಈ ಥರ ಸಿಪ್ಪೆ ತೆಗೆದುಬಿಟ್ಟು, ಯೂಶ್ವಲಿ ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದರೆ ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ತಿಂತಾರೆ. ಸೊ ಅದು ತುಂಬ ಒಳ್ಳೆ ಲಾಭ ಕೊಡುತ್ತೆ. ಸೊ ಈ ಥರ ಮಖಾನ ಆಗಲಿ, ಬಾದಾಮಿ ಆಗಲಿ ಯಥೇಚ್ಛವಾಗಿ ತಿಂದಷ್ಟು ನಮಗೆ ಒಳ್ಳೆಯದು. ಇದಕ್ಕೆ ನಾನೊಂದು 1/4 ಕಪ್ಪಷ್ಟು ಇದು ಹಾಕ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿದೆ ಕ್ಯಾಶ್ಯೂ ನಟ್ಟು, ಅದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸ್ಟ್ರೋಕ್ ಪ್ರಿವೆನ್ಷನು, ಮತ್ತು ಒಂದು ದಿನಕ್ಕೆ ಒಂದು 30 ಗ್ರಾಮಷ್ಟು ತೊಗೊಳ್ಬೋದು ನಾವು. ಇದು
ಅದು ಸ್ಕಿನ್ಗೆ ತುಂಬ ಒಳ್ಳೆಯದು. ಆಮೇಲೆ ಸೂಪರ್ ಫುಡ್ ಅಂತಲೂ ಅಂತಾರೆ ನಮ್ಮ ಗೋಡಂಬಿನ. ಸೊ ಅದಕ್ಕೆ ಮೆಗ್ನೀಷಿಯಮು, ಜಿಂಕು, ಐರನ್ನು ಎಲ್ಲ ಇದೆ. ಸೊ ಮತ್ತು ವಾಲ್ನಟ್ಗೆ ಬಂದಾಗೂ ಅಷ್ಟೇ, ವಾಲ್ನಟ್ಟಲ್ಲೂ ಅಷ್ಟೇ ಯಥೇಚ್ಛವಾಗಿ ನಮಗೆ ರಿಚ್ ವಾಲ್ನಟ್ ಡೆಲಿವರ್ಸ್ ಎ ಗುಡ್ ಫ್ಯಾಟ್ ಅಂತ ಹೇಳ್ತಾರೆ. ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ವೆಯ್ಟ್ ರೆಗ್ಯುಲೇಷನ್ಗೂ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾವು ಪುಟಾಣಿ ಯೂಸ್ ಮಾಡ್ತೀವಲ್ಲ, ಕಡಲೆ ಯೂಸ್ ಮಾಡ್ತೀವಿ. ಕಡಲೆ ಬದಲು ನಾನು ಹೇಳ್ದಂಗೆ ವಿಡಿಯೋ ಮುಂಚೆನೇ ಹೇಳಿದೆ ನಾನು, ಹೋಲ್ ಕಡಲೆಲಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಇನ್ನೊಂದು ಅಮೃತ ಅಂತಲೇ ಹೇಳ್ಬೋದು ಫ್ಲಾಕ್ಸ್ ಸೀಡ್ಸ್ ನಮಗೆ ಬೆನಿಫಿಷಿಯಲ್ ನ್ಯೂಟ್ರಿಷನ್ಸ್ ತುಂಬ ಇದೆ. ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಆಗ್ಬೋದು, ಫೈಬರ್ ಆಗ್ಬೋದು, ಮತ್ತು ಎಸ್ಪೆಷಲಿ ಹೆಂಗಸರಲ್ಲಿ ಈ ನಮಗೆ ಫರ್ಟಿಲಿಟಿ ಬೂಸ್ಟಿಂಗ್ ಇರುತ್ತೆ ನೋಡಿ. ಕೆಲವ್ರಿಗೆ ಎಷ್ಟು ವರ್ಷ ಆದರೂ ಮಕ್ಕಳಾಗಿರಲ್ಲ ಅಂತಾರೆ, ಅಂಥವ್ರಿಗೂ ಯಥೇಚ್ಛವಾಗಿ ಲಾಭ ಇದೆ. ಫರ್ಟಿಲಿಟಿ ಬೂಸ್ಟಿಂಗ್ ಇದೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸು ಸಹ ಇದೆ. ಯಾಲಕ್ಕಿ ಅಷ್ಟು ನೆಕ್ಸ್ಟು ಇದಕ್ಕೆ ನಾನು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲಾಕ್ಸ್ ಸೀಡ್ಸ್ ಆದಮೇಲೆ ಯಾಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಇದಕ್ಕೆ ನಾನಿಲ್ಲಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಸುಮಾರು ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು. ನಿಮ್ಮ ಮನೇಲಿ ತೆಳು ಅವಲಕ್ಕಿ, ಪೇಪರ್ ಅವಲಕ್ಕಿ ಇದ್ದರೆ ಅದನ್ನು ಅಷ್ಟೇ ಅದೇ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಲಡ್ಡುನ. ಮಕ್ಕಳೇ ಅಲ್ಲ, ನಾನು ಹೇಳ್ದಂಗೆ ಮಕ್ಕಳಿಂದ ದೊಡ್ಡವರವರೆಗೂ ತಿನ್ಬೋದು. ಫ್ಲಾಕ್ಸ್ ಸೀಡ್ ಅಂತೂ ಯಥೇಚ್ಛವಾದ ನ್ಯೂಟ್ರಿಷನ್ಸ್ ಇದೆ. ಅದರಲ್ಲಿರೋ ಒಮೆಗಾ ಆ್ಯಸಿಡ್ಸಿಂದ ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಿಂದ ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ಗೆ ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇದೆ. ಸೊ ಈಗ ನಾನು ಸ್ವಲ್ಪ ಕೊಬ್ಬರಿ ತುರಿನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟೆಷ್ಟು ಅಳತೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಕ್ಕೆ ನಾನು ತುಪ್ಪ, ಬೆಣ್ಣೆ ಏನೂ ಬಳಕೆ ಮಾಡ್ತಿಲ್ಲ. ಇದಕ್ಕೆ ನಾನಿಲ್ಲಿ ಜೇನುತುಪ್ಪ ಮತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಫ್ರೈ ಮಾಡಿದೆ ಆವಾಗಲೇ. ಸೊ ಪಂಪ್ಕಿನ್ ಸೀಡ್ಸಲ್ಲಿ ನಮಗೆ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಇರುತ್ತೆ. ಹಾರ್ಟ್ಗೆ ಹೆಲ್ದಿ ಫುಡ್ ಅಂತಲೇ ಹೇಳ್ತೀವಿ. ಮತ್ತು ಇಟ್ ಇಸ್ ಸೇಫ್ ಟು ಕನ್ಸ್ಯೂಮ್. ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಂತಿಲ್ಲ ಪಂಪ್ಕಿನ್ ಸೀಡ್ಸ್ನ, ಅಲ್ವಾ? ಸೊ ಎಷ್ಟು ಬೇಕಾದ್ರೂ ತಿನ್ಬೋದು. ಇಮ್ಯುನಿಟಿ ಬೂಸ್ಟರು ಸಹ ಅದು. ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸಕ್ಕರೆ ಬಳಕೆ ಮಾಡ್ಬೋದಾ ಅಂತ ಕೇಳ್ಬೋದು. ಸಕ್ಕರೆ ಬಳಕೆ ಮಾಡಬೇಡಿ, ಯಾಕಂದರೆ ನಾವು ಮಾಡ್ತಿರೋದು ಹೆಲ್ದಿ ಫುಡ್ ಆಗಿರೋದ್ರಿಂದ ಇದಕ್ಕೆ ಜೇನುತುಪ್ಪ ಮತ್ತು ಬೆಲ್ಲ ಎರಡೇ ಸಾಕು. ನನ್ನ ಪ್ರಕಾರ ಬೆಲ್ಲನೂ ಬೇಡ, ಬರೀ ಜೇನುತುಪ್ಪದಲ್ಲಿ ಕಲಿಸಿದ್ರು ಇನ್ನೂ ಫಸ್ಟ್ ಕ್ಲಾಸಾಗೂ ಇರುತ್ತೆ. ಇದಕ್ಕೊಂದು 1/4 kg ಜೇನುತುಪ್ಪ, ಇಲ್ಲಿ ನಾನು 1 kg ಇಟ್ಟು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೊಂದು 1/4 kg ಜೇನುತುಪ್ಪ ಬೇಕಾಗುತ್ತೆ. ಸೊ ಅಷ್ಟೊಂದು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನಿಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಹಿಟ್ಟು ರೆಡಿ ಇದೆಯೋ ಪೌಡ್ರು, ಅಷ್ಟು ಪ್ರಮಾಣದ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೂ ನೀರು ಬಳಕೆ ಮಾಡಿಲ್ಲ, ಒಂದು ತೊಟ್ಟು ನೀರಾಗಲಿ ಹಾಲಾಗಲಿ ಬಳಕೆ ಮಾಡಿಲ್ಲ. ಯಾಕಂದರೆ ಇದನ್ನು 1 ತಿಂಗಳು ಸ್ಟೋರ್ ಮಾಡಿ ಇಡಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಚಿಕ್ಕ ಬಾಟ್ಲು ಬರ್ತಲ್ಲ ಹನಿ, ಅದನ್ನು ಹಾಕ್ಕೊಳ್ತೀನಿ. ಅಂದರೆ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಉಂಡೆ ಆಕಾರಕ್ಕೆ ಬಂದ್ಬಿಡುತ್ತೆ ನಮಗೆ ನೋಡಿ ಈ ಥರ. ನೀವು ಬೇಕಿದ್ದರೆ ಬೆಲ್ಲದ ಪಾಕ ಮಾಡಿಕೊಂಡು ಮಾಡ್ಬೋದು, ಬಟ್ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಯಾಕಂದರೆ ನೀರೇನು ಬಳಸದೆ ಇದನ್ನು ಹೆಲ್ದಿಯಾಗಿ ಮಾಡಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ನಾ ಹೇಳ್ದಂಗೆ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಮತ್ತು ನಮ್ಮ ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಬಾದಾಮಿ, ಗೋಡಂಬಿ, ವಾಲ್ನಟ್ಟು, ಇದರಲ್ಲೆಲ್ಲ ಯಥೇಚ್ಛವಾಗಿ ನ್ಯೂಟ್ರಿಷನ್ಸು, ಮೆಗ್ನೀಷಿಯಮ್ಸು, ಐರನ್ನು, ಜಿಂಕು. ನೀವು ಮಕ್ಕಳಿಗೆ ಫ್ಲಾಕ್ಸ್ ಸೀಡ್ಸ್ ಎಲ್ಲ ಹಾಗೆ ಕೊಟ್ಟರೆ, ಪಂಪ್ಕಿನ್ ಸೀಡ್ಸ್ ಕೊಟ್ಟರೆ ಡೆಫಿನೆಟಾಗಿ ಅವ್ರು ತಿನ್ನಲ್ಲ. ಈ ಥರ ಮಾಡಿ ಒಂದೊಂದು ಲಡ್ಡು ಕೊಟ್ಬಿಡಿ. ದಿನಕ್ಕೊಂದು ಲಡ್ಡು ತಿಂದರೆ ಸಾಕು. ನಮ್ಮ ಆರೋಗ್ಯನೂ ವೃದ್ಧಿಸುತ್ತೆ, ಮಕ್ಕಳೂ ತಿಂತಾರೆ. ನೀವು ಡೈರೆಕ್ಟಾಗಿ ಅವ್ರು ಕೊಡೋಕ್ಕೋದ್ರೆ ಅವ್ರು ಡೆಫಿನೆಟಾಗಿ ಇದನ್ನು ಮುಟ್ಟಲ್ಲ. ಸೊ ಜೇನುತುಪ್ಪ ಹಾಕಿದ್ರಿಂದ ವಿಶೇಷವಾದ ಟೇಸ್ಟ್ ಇರುತ್ತೆ. ನಿಮಗೆ ಸಕ್ಕರೆ ಹಾಕ್ದಾಗ ಬರುತ್ತೆ ನೋಡಿ ಆ ಸ್ವೀಟ್ನೆಸ್ ಇಲ್ಲಿಲ್ಲ. ಇಲ್ಲಿ ಬೇಕಾದ್ರೆ ನೀವು ಶುಗರ್ ಫ್ರೀ ಇದು ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು, ಕಲ್ಸಕ್ಕರೆ ಸಹ ಹಾಕ್ಕೊಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಶುಗರ್ ಪ್ರಿಫರಬಲ್ ಅಲ್ಲ. ಬೆಲ್ಲ, ಜೇನುತುಪ್ಪ, ಕಲ್ಸಕ್ಕರೆ 3 ಹಾಕ್ಕೊಂಡು ಇದನ್ನು ನೋಡಿ ಎಷ್ಟು ಟೈಟಾಗಿ ಬೇಕೋ ಅಷ್ಟು ಟೈಟಾಗಿ ಕಟ್ಕೊಳ್ಳೋಣ. ಯಾಕಂದರೆ ಇದು ಸುಮಾರು 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಬೋದು. ಡ್ರೈ ರೋಸ್ಟ್ ಮಾಡೋ ಉದ್ದೇಶ ಇಷ್ಟೇ, ಅಂದರೆ ಲಾಂಗ್ ಟರ್ಮ್ ಶೆಲ್ಫ್ ಲೈಫ್ ಬರಲಿ ನಮ್ಮ ಡ್ರೈ ಫ್ರೂಟ್ಸ್ಗೆ. ಮತ್ತು ನಾವು ಅದನ್ನು ಡ್ರೈ ರೋಸ್ಟ್ ಮಾಡೋದ್ರಿಂದ ಒಂಥರ ಆಯಿಲ್ ಬಿಟ್ಕೊಳ್ಳುತ್ತೆ. ಇವಾಗ ವಾಲ್ನಟ್ಟಲ್ಲೆಲ್ಲ ಮತ್ತು ಬಾದಾಮಿಲೂ ಅಷ್ಟೇ. ಸೊ ಯಥೇಚ್ಛವಾಗಿ ಒಳ್ಳೆ ನ್ಯೂಟ್ರಿಷನ್ ಲಡ್ಡು ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಲಡ್ಡು ಸೂಪರಾಗಿ ರೆಡಿಯಾಗಿದೆ. ಎಷ್ಟು ಟೈಟ್ ಆಗಬೇಕೋ ಅಷ್ಟು ಟೈಟಾಗಿ ಕಟ್ಟೋಣ. ಇದಕ್ಕೆ ನಾನು ತುಪ್ಪ, ಬೆಣ್ಣೆ, ಎಣ್ಣೆ, ಕೆನೆ, ಹಾಲು ಯಾವುದು ಬಳಸಿಲ್ಲ, ನೀರು ಸಹ ಬಳಸಿಲ್ಲ. ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಅಮೃತಕ್ಕೆ ಮೀರಿದ ಲಡ್ಡು ಅಂತಲೇ ನಾನು ಹೇಳ್ತೀನಿ. ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಬಾದಾಮಿ, ಗೋಡಂಬಿ, ವಾಲ್ನಟ್ಟು ಮತ್ತು ಮಕ್ಕಾನ ಸೀಡ್ಸು ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಅವಲಕ್ಕಿ ಮತ್ತು ಉರ್ಗಡ್ಲೆ ಹಾಕಿದ್ದು ತುಂಬ ವಿಶೇಷವಾಗಿದೆ. ಉರ್ಗಡ್ಲೆ ಅಂದರೆ ಪುಟಾಣಿ ಎಲ್ಲ ಫುಲ್ ಉರ್ಗಡ್ಲೆ, ಕೊಬ್ಬರಿ ತುರಿ ಇದೆಲ್ಲ ಮತ್ತು ಜೇನುತುಪ್ಪ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ. ಇನ್ನೊಂದು ನಾಳೆ ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ. ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಗೆ ಇದರಲ್ಲಿ ಯಾವ್ದು ಚೇಂಜಸ್ ಮಾಡಬೇಕು ಅಂತ ನನಗೇನಾದ್ರು ಸಜೆಷನ್ ಕೊಡೋಂಗಿದ್ರೆ ಅದನ್ನು ಹಾಕಿ ನಾನು ಡೆಫಿನೆಟಾಗಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಲಡ್ಡುನ ನೀಟಾಗಿ ಜೋಡಿಸ್ಬಿಟ್ಟು ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.